ಯಾರನ್ನೂ ಏಕವಚನದ ನಮ್ಮ ವಿರೋಧ ಪಕ್ಷದವರು ಕೂಡ ನಾನು ಯಾರನ್ನೂ ಮಾತಾಡಲ್ಲ. ಪಾಪ ಅವ್ರ ಇತಿಹಾಸ ಇರುವಂಥವರು ತುಂಬ ದೊಡ್ಡವರು, ವಯಸ್ಸಲ್ಲಿ ದೊಡ್ಡವರು, ಮತ್ತು ರಾಜಕೀಯವಾಗಿ ನಮ್ಮನ್ನೆಲ್ಲ ಬೆಳೆಸಿದವರು. 86 ಗ್ರಾಮ ಪಂಚಾಯತಿಂದ 52 ಸಾರಿ MLA ಆಗಿದ್ದಲ್ಲ, ಇದಕ್ಕೆಲ್ಲ ಕಾರ್ಯಕರ್ತರಾದ್ರು ಅವರು ದೊಡ್ಡವರು, ತುಂಬ ದೊಡ್ಡವರು. ನಾನು ತುಂಬ ಚಿಕ್ಕ ವಯಸ್ಸು ನಾನು. ಅಂಥ ದೊಡ್ಡವ್ರ ಬಗ್ಗೆ ನಾನೇನೋ ಅಪ್ಪೆ ಮಾತಾಡಿದರೆ ಅದನ್ನ ಕ್ಷಮೆ ಕೇಳ್ತೀನಿ. ಯಾಕಂದರೆ ತುಂಬ ದೊಡ್ಡ ಮನುಷ್ಯರಲ್ಲ ಅವರು. ಅಂಥ ದೊಡ್ಡ ಮನುಷ್ಯರನ್ನ ರಾಜಕೀಯವಾಗಿ ನನ್ನೆಲ್ಲ ಇಷ್ಟೆಲ್ಲ ಬೆಳೆಸಿರೋದಲ್ಲ, ಅದಕ್ಕೆಲ್ಲೋ ಒಂದು ಕಡೆ ನೋವಾಗಿರ್ಬೋದು ಅವರಿಗೆ. ಪಾಪ ಆ ಥರ ಏನಿದ್ರೆ ನಾನು ಪಾಪ ಕ್ಷಮೆ ಕೇಳಲೇಬೇಕಲ್ಲ. ಅಂಥ ಸೀನಿಯರ್ಗಳು, ವಯಸ್ಸಲ್ಲಿ ದೊಡ್ಡವರು, ನನ್ನ ಮಕ್ಕಳಿಗಿಂತ ದೊಡ್ಡವರು, ನನಗಿಂತ ದೊಡ್ಡವರು, ಆಮೇಲೆ ನನಗೆ ಕರ್ಕೊಂಬಂದು MLA ಮಾಡಿದವರು. ನಾನು ತಾಲೂಕಲ್ಲಿ ಮನೇಲಿದ್ದೆ ನಾನು. ಪಾಪ ಬಂದು ಕರ್ಕೊಂಬಂದು ನಾನು MLA ಮಾಡ್ದ. ಅಂಥವ್ರ ಬಗ್ಗೆ ನಾನು ಮಾತಾಡಿದರೆ ತಪ್ಪಲ್ವಾ? ಆ ಥರ ಏನೋ ತಪ್ಪ ಬಾಯಿ ತಪ್ಪ ಮಾತಾಡಿದರೆ ಏನಪ್ಪ ತಪ್ಪೇನಪ್ಪ? ನಮಗೂ ನಮ್ಮ ಮನೆ ಇತಿಹಾಸಗಳಿದೆ. ಯಾರ್ಯಾರು ಗೌರವ ಕೊಡಬೇಕು ಅಂತ ವಿರೋಧ ಪಕ್ಷದವರು ಕೂಡ ಒಂದು ಕೆಟ್ಟ ಭಾಷೆ ಮಾತಾಡಲ್ಲ, ಯಾವತ್ತೂ ಮಾತಾಡೋದು. ನಾನು ನೋಡಿದೆ ನಿಮ್ಮ ಲೈವ್ ವಿಡಿಯೋ ನಾನು ನೋಡಿದ್ರೆ ಭಯ ಬಂದ್ಬಿಡ್ತದೆ. ಹಿಂಗೆ ಮಾತಾಡ್ತಾರೆ. ಹೌದೌದು, ಭಯ ಬಿದ್ದೆ, ನಾನು ಭಯ ಬಿದ್ದೆ MLA ಆಗಿದ್ದೀನಿ. 2 ಸಾರಿ ಕರ್ಕೊಂಬಂದು MLA ಮಾಡಿದ್ದು ನಾವೇ. ಅವತ್ತು ಭಯ ಬಿದ್ದು ಕರ್ಕೊಂಬಂದು MLA ಮಾಡಿದ್ರ, ಧೈರ್ಯ ಮಾಡಿ MLA ಮಾಡಿದ್ದು, ಕರ್ಕೊಂಬಂದು ಹೊಸಕೋಟೆಯಿಂದ ಕರ್ಕೊಂಬಂದು. ಆಮೇಲೆ ಮಾಲೂರು ತಾಲೂಕಲ್ಲಿ ಇದ್ದೀವಪ್ಪ ಗಣಸರು ಚೆನ್ನಾಗಿ ಜನ ಅಂತಿರುವಂಥ ಧೈರ್ಯ ಮಾಡಿ ಹೊಸಕೋಟೆಯಿಂದ ಕರ್ಕೊಂಬಂದು MLA ಮಾಡಿದ್ವಿ. ತಪ್ಪು ಮಾಡಿದ್ವಿ ಅಂತೇಳಿ ಏನಪ್ಪ ಮಾಲೂರು ತಾಲೂಕಿನ ಒಂದು ಗೌರವನ ಕಾಪಾಡೋಂಥದ್ದು ಧೈರ್ಯ ಇದ್ದಿದ್ದಕ್ಕೆ ಸಾಕ್ರೆಡಿ. ಒಂದು ಸಾರಿ ತಪ್ಪು ಮಾಡಿದ್ವಿ, ಇನ್ನೊಂದು ಸಾರಿ ಮಾಲೂರು ತಾಲೂಕು ತುಂಬ ಜನ ನಂಜೇಗೌಡರು ಒಬ್ಬರೆಲ್ಲ ಆ ಅರ್ಹತೆ ಇರೋಂಥವರು ಎಲ್ಲ ಪಾರ್ಟಿಗಳಲ್ಲೂ ನನ್ನಂಥವ್ರು ಇದ್ದಾರೆ. ಮಾಲೂರು ತಾಲೂಕಿನಂಥ ಅರ್ಹತೆ ಇರೋರು ಅವ್ರಿಗೆ ನಡೆಯಂತೆ ಕಳಿಸಿದ್ವಿ ಮೊದಲೇ ಬಾರಿ ಕೂಡ. ಅವ್ರು ಜಿಗಿಬಿದ್ದ ಇದ್ದಿದ್ದು ನಾನು. 2ನೇ ಅವಧಿಯಲ್ಲೂ ಕೂಡ ಅಷ್ಟೇ. ಭಯ ಅನ್ನೋ ಪ್ರಶ್ನೆ ಇಲ್ಲ. ಗೌರವಕ್ಕೆ ನಾವು ಭಯ ಬಿಡ್ತೀವಿ, ಇಂಥವ್ರಿಗೆಲ್ಲ ಭಯ ಬೀಳುವಂಥ ಭ್ರಮೆ ಇಲ್ಲ. ಅವ್ರ ಮಾತು ನಾನು ಎಲ್ಲೇ ಹೆಚ್ಚಿಗೆ ಮಾತಾಡಲ್ಲ. ನಾನು ಅದು ಕೂಡ ನಡೆದ, ಅದು ನೋಡಿದೆ ನಾನು. ಇದೇನು ಕೌಂಟಿಂಗು ಮತ್ತೆ ಗೆದ್ದುಬಿಡ್ತೀನಿ ನಾನು. ತಿರ್ಕನೆ ಕನಸು. ಒಂದು ಸಾರಿ ಇವೆಲ್ಲ ನಾವೆಲ್ಲ ಸೇರಿ ಹನುಮಂತಣ್ಣು, ಈ ಪ್ರತಿಭಟನೆ ಇವರೆಲ್ಲ ಸೇರಿಬಿಟ್ಟು ಗೆಲ್ಸ್ಬಿಟ್ಟಿದ್ರು. ಅದೇ ತಿರ್ಕನ ಕನಸ್ದಾಗ ಅವ್ನು ಇನ್ನೂ ಒಂದು ಸಾರಿ ಗೆದ್ಬಿಟ್ಟು. ಮೊನ್ನೆ ಪಾಪ ಅದು ಯಾವುದೋ BJP ಎಲ್ಲಿಂದ ನಾವು ಬಂದು ಪಾರ್ಟಿ ಕಟ್ಟಿದ್ದ, ಅಲ್ಲಿ ಬಂದು ಸೇರ್ಬಿಟ್ಟು ಏನಪ್ಪ ಅಲ್ಲೆಲ್ಲ ಒಂದು ಅಷ್ಟು ಓಟ್ ಬಿದ್ದುಬಿಡ್ತಲ್ಲ, ಅದಕ್ಕೆ ಏನಾಗ್ಬಿಟ್ಟಿದೆ ಪಾಪ ಎಲ್ಲ ಗೆದ್ದುಬಿಟ್ಟಿದೆ. ಗೆದ್ದುಬಿಡೋಕೆ ಕೌಂಟಿಂಗ್ ಆಗಿಬಿಡೋಕ್ಕೆ ಅದು ಸಲೀಸಲ್ಲ. ನ್ಯಾಯಾಲಯದಲ್ಲಿ ತಕರಾರು ಹಾಕೊಂಡ್ರೆ ನಾನಲ್ಲ, ನನಗೆ ಡಿಕ್ಲೇರ್ ಮಾಡೋರೆ MLA ಅಂತೇಳಿ ನಾನು ಆರಾಮಾಗಿ ನನ್ನ ಪಾಡಿಗೆ ನಾನು ತಾಲೂಕಿನ ಡೆವಲಪ್ಮೆಂಟ್ಸ್ಬೇಕು ಸರ್ಕಾರದಲ್ಲಿ ಸಹಕಾರ ತಗೊಂಡು ಮುಂದುವರಿತಾ ಇದ್ದೀನಿ ನಾನು. ಇವ್ರಿಗೇನೋ ಮತ್ತೇನೋ ಅವಕಾಶ ಬರ್ತದನೋ ಅಂತೇಳಿ ಪಾಪ ಹಾಕೊಂಡಿರೋ ತಕರಲ್ಲ ಅವ್ರು, ನಾನಲ್ಲ. ಅಂಥ ಸಂದರ್ಭ ಬರಲ್ಲ. ಅಂಥ ಸಂದರ್ಭ ಬಂದರೆ ಈ ಮಾಲೂರು ತಾಲೂಕಿನ ಜನತೆ 2 ಸಾರಿ ಸೋಲಿಸಿದ್ದಾರೆ. ಮತ್ತೆ 3ನೇ ಅವಕಾಶ ಕೌಂಟಿಂಗ್ ಕೊಟ್ಟರೆ, ನ್ಯಾಯಾಲಯ ಕೊಟ್ಟರೆ ಕಡಿಮೆ ಬಂತು ಬರಲ್ಲ. 248 ಓಟು ಅಂತ ಹೇಳಿದ್ರೆ 248 ಓಟ್ ಕಡಿಮೆ ಬರೋ, ಇನ್ನೂ ಜಾಸ್ತಿನೇ ಬರ್ತದೆ. ನಾನು ಒಂದು ಚಾಲೆಂಜ್ ಹೇಳ್ತೀನಿ ನಿಮ್ಮ ಮುಂದೆ. ನನಗೆ ನಂಬಿಕೆ ಇದೆ ಕೌಂಟಿಂಗ್ ಮೇಲೆ, ಆ ರಿಸಲ್ಟ್ ಮೇಲೆ. 248 ಓಟು ಡಿಕ್ಲೇರ್ ಮಾಡವ್ರೆ. ಅದು ಇನ್ನೊಂದು ಸಾರಿ ಕೌಂಟಿಂಗ್ ಬೇಕು ಅಂತ ನೀವೇ ಹಾಕ್ಕೊಂಡಿದ್ದೀರಿ. ಅಂಥ ಪ್ರಮೆ ಬರಲ್ಲ, ಅಂಥ ಸಂದರ್ಭ ನ್ಯಾಯಾಲಯದಲ್ಲಿ ಬರಲ್ಲ. ಬಂದರೂ ಕೂಡ ನಾನು ಒಂದು ಹೇಳಿದ್ದೀನಿ, ಚಾಲೆಂಜ್ ಮಾಡಲ್ಲ, ಅಪೀಲ್ ಹೋಗಲ್ಲ. ಇನ್ನೂ ಒಂದು ಸಾರಿ ತಾಲೂಕಿನ ಜನ ರಿಸಲ್ಟ್ನ ನೋಡಬೇಕು, ಅವಕಾಶ ಕೊಡ್ತೀನಿ. 3ನೇ ಸೋಲು ಕೂಡ ನೋಡಬೇಕು. ನಮ್ಮ ತಾಲೂಕಿನ ಜನತೆ ರಿಸಲ್ಟು 3ನೇ ಸೋಲು ಅಂತೂ ಕೂಡ ಬರ್ತದೆ. ಏನಪ್ಪ ನಾನಿನ್ನು ಹೆಚ್ಚಿಗೆ ಏನು ಹೇಳಕ್ಕೆ ಹೋಗಲ್ಲ. ನಂದು ಒಂದೇ ಗುರಿ, ನಮ್ಮ ಸರ್ಕಾರ ಇದೆ. ಏನೇನೋ ಯೋಜನೆಗಳನ್ನು ತಾಲೂಕು ತರ್ಬೋದು, ಎದ್ರೆ ಕೂತ್ರೆ ಅದೊಂದು ಬಿಟ್ಟರೆ ಬೇರೆ ಯೋಚನೆ ಇಲ್ಲ ನನಗೆ. ಅದರಿಂದನೇ ನಮ್ಮ ಸರ್ಕಾರ ಬಂದ ಮೇಲೆ 1,000 ಕೋಟಿಗಿಂತ ಹೆಚ್ಚಿಗೆ ಮಾಲೂರು ತಾಲೂಕು ಬಂದಿದೆ. ಇವಾಗ ಅದೆಲ್ಲ ಇಂಪ್ಲಿಮೆಂಟ್ ಆಗಬೇಕಲ್ಲ, ಸ್ಟಾರ್ಟ್ ಆಗಬೇಕಲ್ಲ. ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಬಂದು ಫ್ಲೇವರ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಕೆರೆದಿರ್ಬೋದು, ಇಲ್ಲಿ ಗೋಪುರ ಸಿದ್ದರಾಮಯ್ಯ ಕಾಲದಲ್ಲಿ ಆದಂಥದ್ದು, ಅದು ಉದ್ಘಾಟನೆ ಆಗಬೇಕು, ರಥಬೀದಿ ಆಗಬೇಕು.
4 ಲೈನ್ ಆಗಬೇಕು. ವಿಶೇಷ ಮಾಲೂರು ಟೌನ್ಗೆ, ಮಾಲೂರು ತಾಲೂಕಿಗೆ ಗ್ರಾಮಾಂತರ ಪ್ರದೇಶ ರೋಡ್ಗಳು, PW ರೋಡ್ಗಳಿಗೆ ಸುಮಾರು ದುಡ್ಡು ಕೊಟ್ಟಿದ್ದಾರೆ. ಮಾಲೂರು ಟೌನ್ಗೆ 25 ಕೋಟಿ 27 ವಾರ್ಡ್ಗೆ ಡೆವಲಪ್ಮೆಂಟ್ಸ್ ಕೊಟ್ಟಿದ್ದಾರೆ. 3 ಸೈಟ್ಗಳು ಕೊಡಬೇಕು. ಇವೆಲ್ಲ ಕೂಡ ಮುಖ್ಯಮಂತ್ರಿ ನನ್ನ ಪ್ರಕಾರ 2 ರಿಂದ 3 ತಿಂಗಳ ಒಳಗಡೆ ಎಲ್ಲ ಟೆಂಡರ್ಗಳಾಗಿ ಮತ್ತು ಏಜೆನ್ಸಿ ಫಿಕ್ಸ್ ಆಗಿ ಎಲ್ಲ ಗುದ್ಲಿ ಪೂಜೆ ಮತ್ತು ಉದ್ಘಾಟನೆ. ಮಾಸಿನಲ್ಲಿ 25 ಕೋಟಿಯಲ್ಲಿ ಮಾಸಿ ವೆಂಕಟೇಶ್ವರ ವಸತಿ ಶಾಲೆ ರೆಡಿ ಇದೆ. ಮಾಸ್ತಿ ಬಸ್ ಸ್ಟ್ಯಾಂಡು ಪ್ರಾರಂಭ ಮಾಡಿದ್ವಿ. ಇಂಥ ಸುಮಾರು ಕೆಲಸಗಳು ನಮ್ಮ ಸರ್ಕಾರ ಬಂದ ಮೇಲೆ ಬಂದಿದೆ. ನಾನು ಬರೀ ಎದುರೇ ಕೂತ್ರೆ ನನ್ನ ಸಂಸಾರ, ನನ್ನ ಪರ್ಸ್ನಲ್ಲು, ನನ್ನ ಬಿಸ್ನೆಸ್ಸು ಎಲ್ಲ ಯೋಚನೆ ಇಲ್ಲ. ಸಿಕ್ಕಿರೋ ಅವಕಾಶ ಕಷ್ಟದಲ್ಲೂ ನನ್ನ ತಾಲೂಕಿನ ಜನ ಕೈ ಹಿಡಿದಿದ್ದಾರೆ. 248 ಓಟೋ ಸಿಂಗಲ್ ಓಟೋ ಗೆಲುವೆ. ಅದು ಇಂಥ ಅವಕಾಶ ಸರ್ಕಾರದಲ್ಲಿ ನಾನಿರುವಾಗ ತಾಲೂಕಿಗೆ ಶಾಶ್ವತವಾಗಿ ಉಳ್ಕೊಳ್ಳೋಂಥವೇನು ಮಾಡ್ಬೋದು ಅನ್ನೋದು ಯೋಚನೆ ಮಾಡೋದು ಬಿಟ್ಟರೆ ಬೇರೆ ನನಗೇನು ಯೋಚನೆ, ಯಾರ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಯಾರು ಮಾಲೂರು ತಾಲೂಕು ನನಗೆ ಹೇಗೆ ಯಾರೂ ಇಲ್ಲಪ್ಪ. BJP ಅವರಿಲ್ಲ, JDS ಅವರಿಲ್ಲ, ಕಾಂಗ್ರೆಸ್ ಅವರು ಇಲ್ಲ. ಏನಪ್ಪ ಹೊಟ್ಟೆ ಪರಸ್ತಲ್ಲೇ ಯಾರಾದ್ರೂ ಇವರೇ ಇರಬೇಕೇನೋ. ಇನ್ಯಾರು ನನ್ನ ಪರಗಿರೋ ಒಬ್ಬರು ಸಿಂಗಲ್ ಹ್ಯಾಂಡ್ ಬಿಟ್ಟರೆ ಇನ್ಯಾರೂ ಇಲ್ಲಪ್ಪ. ಎಲ್ಲನ ಹೇಳ್ರಿ, ಒಂದು ವೈಯಕ್ತಿಕವಾಗಿ ಒಬ್ಬರ ಮೇಲೆ ಕೇಸ್ ಹಾಕಿದ್ದು ನೋಡಿದ್ರಾ? ವೈಯಕ್ತಿಕವಾಗಿ ಯಾರ ಮೇಲೆ ತೊಂದರೆ ಕೊಟ್ಟಿದ್ದು ನೋಡಿದ್ರಾ? ಒಂದು ಸಾರಿ MLA ಮಾಡಿ ವೈಯಕ್ತಿಕವಾಗಿ ಬೇಕಾದಷ್ಟು ತೊಂದರೆಗಳು ಕೊಟ್ಟು ಶಾಪ ಆಗಿಬಿಟ್ಟು ಮನೆಗೆ ಬಿದ್ದಿರೋರು ಅವರು. ನನಗೆ ಅಧಿಕಾರ ಇರ್ಬೋದು, ರಾಜಕೀಯವಾಗಿ ವೈಯಕ್ತಿಕವಾಗಿ ಹೋಗಲ್ಲ. ಆ ಶಾಪ ನನಗೆ ಬೇಡ. ನನಗೆ ಜನ ಬೆಂಬಲ ಕೊಟ್ಟವರೇ, ಗೆಲ್ಲಿಸೋವರೇ. ವೈಯಕ್ತಿಕ ಹೋಗೋದಕ್ಕೆಲ್ಲ ನನಗೆ ಗೆಲ್ಲಿಸಿರೋದು 2 ಸಾರಿ. ನನ್ನ ತಾಲೂಕಿನ ಅಭಿವೃದ್ಧಿಗೆ ಇವತ್ತು ಮುನ್ಸಿಪಾಲ್ಟಿ ನೆನ್ನೆ ಎಲೆಕ್ಷನ್ ಮಾಡಿದ್ವಿ. 8 ಜನ ಮೆಂಬರ್ಸ್ ಇದ್ದೀವಿ ನಾವು. ಮೊದಲನೇ ಅವಧಿಯಲ್ಲಿ ಕೂಡ 8 ಜನ ಇದ್ದೀವಿ. ಅವತ್ತು ನನಗೆ ಪಕ್ಷಾತೀತವಾಗಿ ನನಗೆ ಸಪೋರ್ಟ ಮಾಡಿಲ್ವಾ? ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ನಂಜೇಗೌಡರು ಕೆಟ್ಟವರಾಗಿದ್ದರೆ ಮಾಡೋರ? ಇವಾಗ ನಿನ್ನೆ ಕೂಡ ಅಷ್ಟಪ್ಪ, 27 + 1 ನಂದೊಂದು 28 ಜನ ಕೌನ್ಸಿಲರ್ಸ್. 28ರಲ್ಲಿ ನಾವು 21 ಓಟ್ ನಮ್ಮ ಪರವಾಗದೆ. 21 ಇನ್ನು ಉಳಿದಿರೋದೆಷ್ಟು? 7. ಬರೀ 7. 19 ಜನ ನಮ್ಮ ಪರ ಕೈ ಎತ್ತಿದ್ರು. ಒಬ್ಬರು ಆಬ್ಸೆಂಟ್ ಆದರು, ಇನ್ನೊಬ್ಬರು ಸೈಲೆಂಟ್ ಆದರು. ಉಳಿದಿದೆಷ್ಟು? 7. ನೋಡ್ರಿ, ನಾವೇನಾದ್ರೂ ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ತಗೊಂಡಿದ್ರೆ ಇವೆಲ್ಲ ನಮ್ಗೆ ಸಹಕಾರ ಸಿಗುತ್ತೆ. ನಾನೇನಾದರೂ ಮೊದಲನೇ ಅವಧಿಯಲ್ಲಿ ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ಏನಾದ್ರು ಹೋಗಿದ್ದಿದ್ರೆ ನಾನು 3ನೇ ಪ್ಲೇಸ್ಗೆ ಹೋಗ್ಬಿಡ್ತಾ ಇದ್ದೆ. ನಮ್ಮ ತಾಲೂಕು ಶಾಂತಿಯುತವಾಗಿರಬೇಕು, ಪಕ್ಷಾತೀತವಾಗಿರಬೇಕು, ಜಾತ್ಯತೀತವಾಗಿರಬೇಕು. ಒಂದು ಸಿದ್ಧಾಂತವನ್ನು ಇಟ್ಕೊಂಡು, ಕಾಂಗ್ರೆಸ್ ಸಿದ್ಧಾಂತವನ್ನು ಇಟ್ಕೊಂಡು ನಡೆದಿದ್ದಕ್ಕೆ ಅಂಥ ಒಂದು ವಾತಾವರಣದಲ್ಲೂ ಕೂಡ 2ನೇ ಅವಧಿಗೆ ಹಿಸ್ಟ್ರಿ ಫಸ್ಟ್ ಟೈಮ್ ಮಾಲೂರು ತಾಲೂಕಲ್ಲಿ ರಿಪೀಟ್ ಆಗಿದೆ. ಅಂಥ ಅವಕಾಶ ಸಿಕ್ಕಿದೆ. ನಾನು ವೈಯಕ್ತಿಕವಾಗಿ ಯಾರನ್ನೂ ದ್ವೇಷ ಮಾಡೋದು.